ಬಟ್ ರೆಡ್ ಆರ್ಮಿಗೆ ರೆಡ್ ಕಾರ್ಪೆಟ್ ಸ್ವಾಗತ. ರೆಡ್ ಆರ್ಮಿಗೆ ರೆಡ್ ಕಾರ್ಪೆಟ್ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ RCB ಟೀಮ್ ಬಂದು ಇಳಿತಾ ಇದೆ. HAL ಏರ್ಪೋರ್ಟ್ಗೆ ಆಗಮಿಸಲಿದೆ ಕೊಹ್ಲಿ ಪಡೆ. ಸೊ ಹಾಗಾಗಿ HALನಿಂದ ವಿಧಾನಸೌಧಕ್ಕೆ ತೆರಳುತ್ತಾರೆ RCB ಆಟಗಾರರು. ಹೋಟೆಲ್ಗೆ ಹೋಗ್ಬೋದು ಫ್ರೆಶ್ ಅಪ್ ಆಗೋದಕ್ಕೆ, ಗೊತ್ತಿಲ್ಲ. HAL ಏರ್ಪೋರ್ಟ್ನಲ್ಲಿ ವಿಶೇಷ ಬಸ್ಸು ಇದಕ್ಕೋಸ್ಕರ ಸಜ್ಜಾಗಿದೆ. ನಿಮಗೆ ಮ್ಯಾಚ್ಗಳು ನಡಿಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಕೊಂಡು ಬರ್ತಾ ಇತ್ತಲ್ಲ ಬಸ್ಸು ಆಟಗಾರರನ್ನು, ನೋಡಿ ಇದೇ ಬಸ್ಸು. ಈ ಬಸ್ಗಳು ಈಗಾಗಲೇ HAL ಏರ್ಪೋರ್ಟ್ನಲ್ಲಿ ರೆಡಿಯಾಗಿದೆ. HAL ಏರ್ಪೋರ್ಟ್ನಿಂದ ಅವರನ್ನು ನೇರವಾಗಿ ಫ್ರೆಶ್ ಅಪ್ ಆಗೋದಕ್ಕೆ ಟೈಮ್ ಸಿಗುತ್ತೆ ಅನ್ನೋದೇ ಆದರೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಡೈರೆಕ್ಟಾಗಿ ವಿಧಾನಸೌಧಕ್ಕೆ ಕರೆ ತರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ HAL ಏರ್ಪೋರ್ಟ್ನಿಂದ ಅವರನ್ನು ಕರೆ ತರೋದೇ ನಿಜವಾಗ್ಲೂ ಕೂಡ ಒಂದು ರಿಸ್ಕಿ ಜಾಬ್ ಅಂತ ಅನಿಸುತ್ತೆ. ಯಾಕೆಂತಂದರೆ ನಿಮಗೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಬೇಕಾಗುತ್ತೆ, ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಬರಬೇಕಾಗುತ್ತೆ. ಸೊ ಅದಕ್ಕೆ ಯಾವ ಥರ ವ್ಯವಸ್ಥೆ ಮತ್ತು ಇಲ್ಲಿಂದ ನೇರವಾಗಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಅರವಿಂದ್, ಪೊಲೀಸ್ ಇಲಾಖೆಯಿಂದ ನಮಗೆ ಅಧಿಕೃತವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ HAL ಏರ್ಪೋರ್ಟಿಂದ ನೇರವಾಗಿ ಖಾಸಗಿ ಹೋಟೆಲ್ ಕರ್ಕೊಂಡು ಹೋಗ್ತಾರೆ. ಖಾಸಗಿ ಹೋಟೆಲ್ 2 ಗಂಟೆ ಹೊತ್ತಿಗೆ ಆ ಹೋಟೆಲ್ ಕರ್ಕೊಂಡೋಗಿ 4 ಗಂಟೆ ತನಕ ಅವ್ರಿಗೆ ಅಲ್ಲೇ ಅವಕಾಶ ಕೊಡುವಂಥದ್ದು. 4 ಗಂಟೆಗೆ ನೇರವಾಗಿ ಏನು ಸರ್ಕಾರದ ಕಾರ್ಯಕ್ರಮ ಏನಿದೆ ವಿಧಾನಸೌಧ ಮೆಟ್ಟಿಲು ಬಳಿ ಅಲ್ಲಿಗೆ ಕರ್ಕೊಂಬಂದು ಅಲ್ಲಿ 1 ಅವರ್ಗಳ ಕಾಲ ಕಾರ್ಯಕ್ರಮ ಮಾಡಿ 5 ಗಂಟೆಯಿಂದ 6 ಗಂಟೆ ಒಳಗಡೆ ಸ್ಟೇಡಿಯಂ ಒಳಗಡೆ ಕರ್ಕೊಂಡು ಹೋಗುವಂಥದ್ದು ಅನ್ನೋದು ಇರುವಂಥದ್ದು. ಸದ್ಯಕ್ಕೆ ಏನು ವಿಕ್ಟರಿ ಪೆರೇಡ್ ಏನಿತ್ತು ಅದನ್ನು ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ಮತ್ತು ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಬೇಡ ಅನ್ನೋ ಮಾಹಿತಿ ಅಂತ ಇಲಾಖೆಯಿಂದ ಹೇಳಲಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 1:30 ಸುಮಾರಿಗೆ HAL ಏರ್ಪೋರ್ಟ್ಗೆ ಆಟಗಾರರು ಬಂದಿಳಿದಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮತ್ತು RCB ಆಡಳಿತ ಮಂಡಳಿ ಏನಿದೆ ಸಾಕಷ್ಟು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನೊಂದು ಅರ್ಧ ಗಂಟೆಗಳ ಒಳಗಾಗಿ HAL ಏರ್ಪೋರ್ಟ್ಗೆ ಆಟಗಾರರು ಬಂದಿಳಿದು ಇಲ್ಲಿಂದ ನೇರವಾಗಿ ಖಾಸಗಿ ಹೋಟೆಲ್ಗೆ ಹೋಗುವಂಥದ್ದು. ಇಲ್ಲಿ ಪ್ರಾರಂಭದಲ್ಲಿ ಬಂದಂಥ ವೇಳೆಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ಅವಕಾಶ ನೀಡದಂತೆ ಬ್ಯಾರಿಕೇಡ್ ಹಾಕಿದ್ರು. ಆದರೆ ಈಗ ನೋಡೋದಾದರೆ ಸುಮಾರು 200-300ಕ್ಕೂ ಹೆಚ್ಚು ಅಭಿಮಾನಿಗಳು ಇಲ್ಲಿಗೆ ಬಂದು ಜಮಾಯಿಸಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ನಾವು ನಿನ್ನೆ ಮ್ಯಾಚ್ ಗೆದ್ದಂಥ ವೇಳೆಯಲ್ಲಿ ನೋಡಿದ್ವಿ, ಇಡೀ ಬೆಂಗಳೂರಲ್ಲಿ ರಾತ್ರಿ ಎಲ್ಲ ಕೂಡ ಸಾಕಷ್ಟು ಜಾಮ್ ಆಗಿತ್ತು ಮತ್ತು ಅಭಿಮಾನಿಗಳು ಕೂಡ ಆ ಮಟ್ಟಕ್ಕೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಏನು ಆ ಪೆರೇಡ್ ಏನು ನಡೆಯುತ್ತೆ, ಪೆರೇಡ್ ಆದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ನಗರದ ಹೃದಯ ಭಾಗ ಆಗಿರೋದ್ರಿಂದ ಅದು ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಮತ್ತು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಪೊಲೀಸ್ ಇಲಾಖೆ ಅದನ್ನು ನಿರಾಕರಣೆ ಮಾಡಿದೆ. ಅದರ ಹೊರತಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬಂದಿಲ್ಲಿ RCB ಅಂತ ಕೂಗ್ತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ಕಾಣ್ತಾ ಇದೆ. ಕೆಲವರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸಾಕಷ್ಟು ಜನ ಬಂದಿದ್ದೀರಾ. ನಿನ್ನೆ 18 ವರ್ಷಗಳ ನಂತರದಲ್ಲಿ ಕಪ್ ಗೆದ್ದಿದೆ, ಏನು ಹೇಳ್ತೀರಿ? ತುಂಬ ಖುಷಿ ಆಗಿದೆ ಸರ್, ಹೇಳ್ಕೊಳಕ್ಕೆ ಆಗ್ತಲ್ಲ ಅಷ್ಟು ಖುಷಿ ಆಗಿದೆ. ಸೊ ವಿ ಟೋಟ್ಲಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು RCB ಫೈನಲಿ ಫಾರ್ ಡೂಯಿಂಗ್ ದಿಸ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಅಸ್. ಈಗ ಬಂದು ಇಳಿತಾ ಇದ್ದಾರೆ, ಇಲ್ಲಿಂದ ನೇರವಾಗಿ ಸ್ಟೇಡಿಯಂಗೆ ಹೋಗ್ತಾರೆ. ಹಿಂದೆ ಹೋಗ್ತೀರಾ? ಎಸ್, ಡೆಫಿನೆಟ್ಲಿ, ಖಂಡಿತ ಸರ್. ಕೆಲಸ ಕಾಲೇಜ್ ಎಲ್ಲ ಬಿಟ್ಟು ಬಂದಿದ್ದೀವಿ, ಸೊ ಡೆಫಿನೆಟ್ಲಿ ಹೋಗೋದೆ. ಈ ಟೀಮಲ್ಲಿ ಯಾರು ತುಂಬ ಇಷ್ಟ ನಿಮಗೆ? ಸರ್ ಎಲ್ಲರೂ ಸರ್, ಇಡೀ ಟೀಮೇ ಸರ್. RCB ಪೂರ್ತಿ ಟೀಮೇ ಸರ್, ಒಬ್ಬರನ್ನ ನಾವು ಇದು ಮಾಡೋಕ್ಕಾಗಲ್ಲ ಸರ್. ಎಕ್ಸಾಕ್ಟ್ಲಿ ಸರ್, ನಮ್ಮ DK ಸಾಹೇಬ ಸರ್. ಸೊ ಅವರಿಂದಾನೇ ನಾವು ಗೆದ್ದಿರೋದು. ಸೊ ಥ್ಯಾಂಕ್ ಯು DK. ಆಬ್ವಿಯಸ್ಲಿ ಸರ್, ಖುಷಿಗೆ ಇನ್ನೊಂದು ಮಾತೇ ಇಲ್ಲ. ಸೊ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಟೀಮ್ನ ನೋಡಬೇಕಂತ ಖುಷಿಯಾಗಿದ್ದೀವಿ. 18 ವರ್ಷ ವೆಯ್ಟ್ ಮಾಡಿದ್ದಕ್ಕೆ ನಿನ್ನೆ ಒಂದು ಸಾರ್ಥಕತೆ ಸಿಕ್ಕಿದೆ. ವುಮೆನ್ಸ್ ಕಪ್ ಮಾತ್ರ ಇತ್ತು, ಈಗ ಮೆನ್ಸ್ ಕಪ್ಪು ಸಿಕ್ಕಿದೆ. ಜೈ RCB. ಅರವಿಂದ್, ಇದು ಅಭಿಮಾನಿಗಳು ಹೇಳುವಂಥದ್ದು. ಇಲ್ಲಿಗೆ ಬಂದ ನಂತರದಲ್ಲಿ ಬಸ್ಸಿಂದ ನಾವು ಸ್ಟೇಡಿಯಂಗೂ ಹೋಗ್ತೀವಿ, ಅಲ್ಲಿ ಏನು ಕಾರ್ಯಕ್ರಮ ಇರ್ತವೆ ಎಲ್ಲದರಲ್ಲೂ ಕೂಡ ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ.